ಈ ನವಗ್ರಹದಲ್ಲಿ ನಮ್ಮನ್ನು ಮೋಸ್ಟ್ ಎಫೆಕ್ಟ್ ಮಾಡೋ 2 ಗ್ರಹಗಳು ರಾಹು ಮತ್ತು ಕೇತು. ರಾಹು ದೋಷವನ್ನು ನಿವಾರಣೆ ಮಾಡೋನು ನರಸಿಂಹ. ಕೇತು ದೋಷವನ್ನು ನಿವಾರಣೆ ಮಾಡೋನು ಸುಬ್ರಹ್ಮಣ್ಯ. ಈ ರಾಹುಕೇತುವಿನ ಸಂಕೇತ ಆಗಿ ನರಸಿಂಹ ಮತ್ತು ಸುಬ್ರಹ್ಮಣ್ಯ ಒಟ್ಟೊಟ್ಟಿಗೆ ಇದ್ದಾರೆ ಎಲ್ಲ ಕಡೆ. ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕವನ್ನಾಗಿ ಹಣ್ಣು ಮಾಡಲಿಕ್ಕಿರೋ ದೇವತೆ ಸುಬ್ರಹ್ಮಣ್ಯ. ಕುಕ್ಕೆಯಲ್ಲಿ ಹಾಕಿದ್ದ ಅಂದರೆ ಹಿಂದೆ ಶಂಕರಾಚಾರ್ಯರು ಬರಬೇಕಾದ್ರೆ ಬಿದಿರಿನ ಕುಕ್ಕೆ ಒಳಗೆ ಅಲ್ಲಿ ವಾಸುಕಿ ಮತ್ತು ಶೇಷನ ವಾಸ ಇತ್ತು. ಹಿಂದೆ ಗರುಡನ ಭಯದಿಂದ ವಾಸುಕಿ ಮತ್ತು ಶೇಷ ತಪಸ್ ಮಾಡ್ತಾರೆ. ಆವಾಗ ಶಿವನ ಮಗ ಸುಬ್ರಹ್ಮಣ್ಯನಿಂದ ರಕ್ಷಣೆ ಸಿಗುತ್ತೆ ಆ ಜಾಗದಲ್ಲಿ. ಆ ಕುಮಾರಗಿರಿಯಲ್ಲಿ ಸುಬ್ರಹ್ಮಣ್ಯನೂ ತಪಸ್ ಮಾಡಿದ್ರಿಂದ, ವಾಸುಕಿ ಶೇಷನೂ ತಪಸ್ ಮಾಡಿದ್ರಿಂದ ಅಲ್ಲಿ ಗಿರಿ ಅತಿ ಶ್ರೇಷ್ಠ. ಸರ್ಪಗಳಿಗೆ ಮೋಕ್ಷ ಪ್ರದಾನ ಮಾಡೋ ಜಾಗ ಏನಾರಿದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ. ಸರ್ಪವನ್ನು 3 ಭಾಗ ಮಾಡಿದರೆ ಅದರ ತಲೆ ಕುಕ್ಕೆ, ಅದರ ಮಧ್ಯಭಾಗ ಘಾಟಿ, ಅದರ ಬಾಲ ಕುಕ್ಕೆ ಸುಬ್ರಹ್ಮಣ್ಯ ಅಂತ. ಫಸ್ಟು ಸರ್ಪಗಳಿಗೂ ನಮಗೂ ಏನು ಸಂಬಂಧ? ಮನುಷ್ಯ ವೀರ್ಯ ರೂಪದಲ್ಲಿದ್ದಾಗ ಅವನ ಆಕಾರ ಸರ್ಪ ರೂಪದಲ್ಲಿರುತ್ತೆ. ಒಂದು ಲಾಜಿಕ್. ಜೀವದ ಮೂಲ ಸರ್ಪ, ಅದಕ್ಕೆ ಅದನ್ನು ಕುಂಡಲಿನಿ ಶಕ್ತಿ ಅಂತಾರೆ. ಆ ಸರ್ಪ ಜ್ಞಾನದಿಂದ ವಿಜೃಂಭಿಸಿದಾಗ ಅದು 7 ಹೆಡೆ. ಯಾವುದು 7 ಹೆಡೆ? ಅವನ 7 ಚಕ್ರವು ಆ್ಯಕ್ಟಿವೇಟ್ ಆಯಿತು. ಅದು 5 ಹೆಡೆಯಲ್ಲಿ ವಿಜೃಂಭಿಸಿದಾಗ ಅವನ ಪಂಚಪ್ರಾಣಗಳು ಪೂರ್ಣ ಇದೆ ಅಂತ ಅರ್ಥ. 1 ಹೆಡೆಯಲ್ಲಿ ವಿಜೃಂಭಿಸಿದಾಗ ಅವ ಎಚ್ಚರ ಆದ ಅಂತ. ಜೀವರೂಪಿಯಾದ ಮೂಲಾಧಾರದಲ್ಲಿ ಜೀವರೂಪಿಯಾಗಿದ್ದವನು ಎಚ್ಚರ ಆದ. ಅವನು ಊರ್ಧ್ವರೇತಸೆ ಮೇಲ್ಮಟ್ಟಕ್ಕೆ ಹರಿಲಿಕ್ಕೆ ಶುರು ಮಾಡಿದ. ನಾಲೆಡ್ಜಿನ ಐ ಕಡೆಗೆ ತಿರುಗಿದ. ಇದು ಪ್ರಾಪಂಚದ ಐ, ಸೂರ್ಯ ಮತ್ತು ಚಂದ್ರ ಅವರಿಬ್ಬರ ಬೆಳಕಲ್ಲೇ ಸೃಷ್ಟಿ ನೋಡೋದು. ನಮ್ಮ ಕಣ್ಣಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಮೂಲಕ ನಾವು ಸೃಷ್ಟಿಯನ್ನು ನೋಡೋದು. 2 ಲಾಜಿಕ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀವಿ. ಇನ್ನೊಂದಿರೋದು ಇನ್ವಿಸಿಬಲ್ ಐ, ಅಗ್ನಿನೇತ್ರ ಅಂತೀವಿ, ಅಥವಾ ಥರ್ಡ್ ಐ ಅಂತೀವಿ, ಜ್ಞಾನಚಕ್ಷು ಅಂತೀವಿ. ಆ ಜ್ಞಾನಚಕ್ಷು ಸರ್ಪರೂಪದಲ್ಲಿ ಜೀವರೂಪದ ವೀರ್ಯ ಮೇಲೆ ಸಂಚರಿಸಿ ಇಲ್ಲಿಗೆ ತಲುಪಿದಾಗ ಆ ಥರ್ಡ್ ಐ ಓಪನ್ ಆಗುತ್ತೆ. ಜ್ಞಾನಕ್ಕೆ ಆಜ್ಞಾಚಕ್ರ ಅಂತ. ಶ್ರೀಯಂತ್ರದಲ್ಲಿ ತ್ರಿಕೋನ 1 2, ಅದಕ್ಕೆ ತ್ರಯಂಬಕ ಯಜಾಮಹೇ. ಈ 3 ಕಣ್ಣುಗಳು ಸೇರೋ ಜಾಗ ಇದೆಯಲ್ಲ, ಅಂಬಕ. ತ್ರಯಂಬಕಂ ಯಜಾಮಹೇ, ಸೃಷ್ಟಿ ಸ್ಥಿತಿ ಲಯ. ಅಗ್ನಿ ಕೆಲಸ ಏನು? ಲಯ. ಬ್ರಹ್ಮನ ಕೆಲಸ ಏನು? ಸೃಷ್ಟಿಯನ್ನು ನೋಡೋದು, ಸ್ಥಿತಿಯನ್ನು ಆಲೋಚನೆ ಮಾಡೋದು, ಇನ್ನೊಂದು ಲಯ. ಇದಿಷ್ಟ ಅರ್ಥ ಆಯಿತು ಅಂದ್ಕೊಳ್ತೀವಿ. ಇದೇ ಬಿಲ್ಪತ್ರ ಶಿವನಿಗೆ ಅರ್ಪಣೆ ಮಾಡೋದು. ನಮ್ಮ ಆಲೋಚನೆ, ಸೃಷ್ಟಿ, ಸ್ಥಿತಿ, ಲಯ, ಈ 3 ಲಯಕರ್ತನಿಗೆ ಅರ್ಪಣೆ ಮಾಡೋದು ಬಿಲ್ವ. ಅದಕ್ಕೆ ತ್ರಿಧಲ ಅಂದರೆ ಇದು ನಮ್ಮ ದೇಹದಲ್ಲಿರೋ ಜೀವಂತ ಬಿಲ್ಪತ್ರೆ. ಯಾವುದು? ನಿನ್ನ 3 ನೇತ್ರವನ್ನು ಮಹಾದೇವನಿಗೆ, ಅವನು ತ್ರಿನೇತ್ರ. ಅವನು ಸದಾ ಜ್ಞಾನ, ಈ 2 ಕ್ಲೋಸ್ ಮಾಡಿರ್ತಾನೆ. ಈ ಜ್ಞಾನ ನೇತ್ರದಲ್ಲಿ ಅವ ಜಗತ್ತನ್ನು ನೋಡ್ತಾ ಇರ್ತಾನೆ. ಹಾಗಾಗಿ ಯೋಗಿಯ ದೃಷ್ಟಿ ಬೇರೆ, ಸಂಸಾರಿಯ ದೃಷ್ಟಿ ಬೇರೆ. ಯೋಗಿಯ ಸೃಷ್ಟಿ ಬೇರೆ, ಸಂಸಾರಿಯ ಸೃಷ್ಟಿ ಬೇರೆ. ಇದು ಲಾಜಿಕ್ ಕ್ಲಿಯರ್ ಅಂದ್ಕೊಳ್ತೀನಿ. ಸೊ ಈಗ ಸುಬ್ರಹ್ಮಣ್ಯಕ್ಕೆ ಬರುವ. ಸುಬ್ರಹ್ಮಣ್ಯದಲ್ಲಿ ಆರಾಧನೆ ಏನು? ಸರ್ಪಗಳ ಆರಾಧನೆ ಮೈನಾಗಿ. ಅಂದರೆ ನಮ್ಮಲ್ಲಿರೋ ಕುಂಡಲಿನಿ ಶಕ್ತಿಯ ಆರಾಧನೆ ಆಧ್ಯಾತ್ಮಿಕ ದೃಷ್ಟಿಯಿಂದ. ಹಾಗಾಗಿ ಸ್ಕಂದನ ವೇಲು ವೀರ್ಯದ ಆಕಾರವೇ ಇರೋದು. ಅದಕ್ಕೆ ಶಕ್ತಿ ಅಂತ. ನಮ್ಮ ದೇಹದಲ್ಲಿ ಶಕ್ತಿ ಯಾವ ರೂಪದಲ್ಲಿದೆ? ವೀರ್ಯ ರೂಪದಲ್ಲಿದೆ. ಇದು 3ನೇ ಪಾಯಿಂಟ್ ಕ್ಲಿಯರ್ ಮಾಡಿದೆ. ಮತ್ತು ಸುಬ್ರಹ್ಮಣ್ಯ ಅಂದರೆ ಜ್ಞಾನ. ಅಯ್ಯಪ್ಪ ವೈರಾಗ್ಯ, ಶಿವನ ಮಕ್ಕಳಲ್ಲಿ ಸುಬ್ರಹ್ಮಣ್ಯ ಜ್ಞಾನ, ಗಣಪತಿಯನ್ನು ಇಚ್ಛಾಕ್ರಿಯಾ ಜ್ಞಾನ. ಆ ಜ್ಞಾನ ಯಾರು? ಸುಬ್ರಹ್ಮಣ್ಯ. ಅದಕ್ಕೆ ಪಳನಿ ಅನ್ನೋ ಶಬ್ದ.
ಅಂದರೆ ತಮಿಳಲ್ಲಿ ಜ್ಞಾನಪ್ಪಳ ಅಂತಾರೆ. ಯಾಕೆ ಜ್ಞಾನಪ್ಪಳ? ಬೀಜದೊಳಗೆ ಸೃಷ್ಟಿ ರಹಸ್ಯ ಇದೆ, ಆದರೆ ಆ ಬೀಜವನ್ನು ರಸದಿಂದ ಮುಚ್ಚಲ್ಪಟ್ಟಿದೆ. ಆ ರಸದ ಮೇಲೆ ಕಾಂತಿಯುಕ್ತ ಚರ್ಮ ಉಂಟು. ಅದನ್ನೆಲ್ಲ ಬಿಡಿಸಿದಾಗ ಮಾತ್ರ ಆ ಬೀಜ ಒಡೆದು ತನ್ನ ತನವನ್ನು ಅದೇಳುತ್ತೆ. ಅದನ್ನೇ ವಿವೇಕಾನಂದರು ಉತ್ತಿಷ್ಟ ಜಾಗೃತ. ನೀನು ದೇಹ ಅಲ್ಲ, ರಸ ತುಂಬಿದ್ದು ಯಾವುದು ಇದರಲ್ಲಿ ಉಂಟಲ್ಲ, ಕಫ, ವಾತ, ಪಿತ್ತ, ರಕ್ತ, ಬೆವರು, ಇದೆಲ್ಲ ರಸ, ಮೂತ್ರ. ಈ ರಸಗಳ ಮಧ್ಯದಲ್ಲಿ ವೀರ್ಯ, ಒಂದೊಂದು ರಸ ಒಂದೊಂದು ಸುಖಗಳನ್ನು ಕೊಡ್ತದೆ. ಈ ರಸದ ಮಧ್ಯದಲ್ಲಿ ಜೀವ ಉಂಟು ಗೊರಟಾಗಿ. ಯಾವಾಗ ಆ ಜೀವಕ್ಕೆ ನಾನು ಈ ಶರೀರ ಅಲ್ಲ, ಈ ರಸಗಳಲ್ಲಿ ನಾನು ವಶ ಆಗಿದ್ದೀನಿ, ಸಂಸಾರನು ಸಿಪ್ಪೆಯಲ್ಲಿ ಬಂಧಿಸ್ಕೊಂಡಿದ್ದೀನಿ, ಆ ಸಂಸಾರದಿಂದ ತೊಟ್ಟು ಹೊರಗೆ ಬರ್ತದೆ, ಹಣ್ಣಾದಾಗ ಬಿದ್ದು ಹೋಗ್ತದೆ. ಯಾವಾಗ ಅವನಿಗೆ ಜ್ಞಾನದಿಂದ ಶರೀರ ಪರಿಪಕ್ವ ಆಗುತ್ತೋ ಆ ಸಂಸಾರ ವೃಕ್ಷದಿಂದ ತಾನಾಗಿ ಬೀಳ್ತದೆ. ಆ ಬೀಳ್ಬೇಕಾದ್ರೆ ಇಬ್ಬರು ಕೆಲಸ ಮಾಡ್ತಾರಲ್ಲಿ. ಒಂದು ಹೊರಗಿನ ಜ್ಞಾನ ಸೂರ್ಯ, ಒಂದು ಪ್ರಾಪಂಚಿಕ ಜ್ಞಾನ ಆದ ಪಂಚಭೂತಗಳು. ಆ ಹಣ್ಣಿನ ಮೇಲೆ ಅಲ್ಲಿ ತನಕ ಆ ಹಣ್ಣು ಮರವೇ ನನ್ನ ಪ್ರಪಂಚ ಅಂತಿರುತ್ತೆ. ಯಾವಾಗ ಅದು ತೊಟ್ಟು ಕಳಚಿ ಕೆಳಗೆ ಬೀಳುತ್ತೆ ಅದಕ್ಕೆ ಗೊತ್ತಾಗುತ್ತೆ ನಾನು ವೃಕ್ಷವೇ ಆಗಿದ್ದೇನೆ, ನನ್ನೊಳಗೆ ವೃಕ್ಷ ಇತ್ತು. ಅದಕ್ಕೆ ಅಂಡಾಂಡೆ, ಪಿಂಡಾಂಡೆ, ಬ್ರಹ್ಮಾಂಡೆ. ಅಣುವಲ್ಲಿ ಪರಮಾಣು ತತ್ವ. ಪರಮಾಣು ಅಂದರೆ ವೃಕ್ಷ, ಅಣು ಅನ್ನೋದು ಗೊರಟು, ಬೀಜ. ಹಾಗಾಗಿ ವೇದಾಂತದಲ್ಲಿ ಒಂದು ಮಾತು ಹೇಳ್ತೀವಿ, ಬೀಜದೊಳಗೆ ವೃಕ್ಷವೋ ವೃಕ್ಷದೊಳಗೆ ಬೀಜವೋ, ಎರಡೂ ಸತ್ಯ. ಈ ದೇಹ ಅನ್ನೋದು ಬೀಜ, ವೃಕ್ಷ ಅನ್ನೋದು ಸೃಷ್ಟಿ. ದೇಹದೊಳಗಿರೋ ವಸ್ತುವೇ ವೃಕ್ಷದಲ್ಲೂ ಉಂಟು. ನಮ್ಮ ದೇಹದಲ್ಲೂ ಸೂರ್ಯಚಂದ್ರರು ಇದ್ದಾರೆ, ಕಣ್ಣಿನ ಮೂಲಕ ಹೊರಗೂ ಇದ್ದಾರೆ. ಒಳಗೂ ಅಗ್ನಿ ಇದೆ, ಹೊರಗೂ ಬಾಹ್ಯದಲ್ಲೂ ಅಗ್ನಿ ಇದೆ, ಭೂಮಿಯೊಳಗೂ ಅಗ್ನಿ ಇದೆ, ವಾಲ್ಕನಸ್ ಉಂಟು. ನಮ್ಮೊಳಗೂ ಆಕಾಶ ತತ್ವ ಇದೆ, ಹೊರಗೂ ಸ್ಪೇಸಲ್ಲಿ ಆಕಾಶ ತತ್ವ ಇದೆ. ಇಲ್ಲೇನೆಲ್ಲ ಉಂಟು ಹೊರಗೆ ಅಷ್ಟೇ ಇರುತ್ತೆ. ಇದನ್ನು ತಿಳಿದವನು ಅದನ್ನು ತಿಳಿಲಿಕ್ಕಾಗತ್ತೆ. ಅನ್ನದ ಒಂದು ಅಗಳಿನ ರಹಸ್ಯ ತಿಳಿದವನು ಇಡೀ ಕುಕ್ಕರೊಳಗಿರೋ ಅನ್ನದ ರಹಸ್ಯ ತಿಳಿದ. ಅದನ್ನೇ ಸಂತರು ಶರಣರು ನೀನು ನಿನ್ನನ್ನು ತಿಳಿದಾಗ ನೀನು ಜಗತ್ತನ್ನು ತಿಳಿತೀನಿ. ಅದನ್ನು ಕಬೀರ ಇನ್ನೂ ಥರ ಹೇಳ್ದ, ಎಲ್ಲಿ ತನಕ ನಾನು ವೃಕ್ಷದಲ್ಲಿರೋ ಮಾವಿನಕಾಯಿಯೇನು ಮನಸ್ಸಿನೊಳಗೆ ಇರುವ ಕಾಯ ಅದು ಮಾವಿನಕಾಯಿ, ಮನಸ್ಸಿಂದ ಕೂಡಿಕೊಂಡಿತ್ತು. ಯಾವಾಗ ಮನಸ್ಸು ಹಣ್ಣಾಯಿತು, ಮಾವಿನ ಹಣ್ಣಾಯಿತು, ಅದರ ಸೊನೆ ಹೋಯ್ತು, ಸಂಸಾರದ ವ್ಯಾಮೋಹದ ಸೊನೆ ಹೋಯ್ತು, ಅಲ್ಲಿ ತನಕ ಅದು ತಿನ್ನಲಿಕ್ಕಾಗಲ್ಲ, ಉಪ್ಪಿನಕಾಯಿಗೆ ಮಾತ್ರ. ಯಾವಾಗ ಅದು ಹಣ್ಣಾಯಿತು ಅದರ ಹೇಳ್ತಾರೆ ಯೋಗದಲ್ಲಿ ಫ್ರಾಗ್ರೆನ್ಸ್ ಬರ್ತದೆ. ತಪಸ್ಸು ಫಲಿಸಿದಾಗ ನೋಡಿ, ಹಲಸಿನ ಹಣ್ಣಾದಾಗ ಅದರ ಫ್ರಾಗ್ರೆನ್ಸ್ ಬರ್ತದೆ. ಹೊಲಸು ಹೋಯ್ತದು, ಹೊಲಸು ಹೋದಾಗ ಹಣ್ಣೇನಾಯಿತು, ಹಲಸಿನ ಹಣ್ಣಾಯಿತು. ಹಸಿ ಕಾಯಿ ಇದ್ದದ್ದು ತೇಜಸ್ಸಿಂದ ಹಳದಿ ಆಯಿತು. ಹಾಗಾಗಿ ಬಗಳಮುಖಿಯ ಬಣ್ಣ ಹಳದಿ, ಸುಬ್ರಹ್ಮಣ್ಯನಿಗೆ ಹಳದಿ. ಮನಸ್ಸು ಹಣ್ಣಾದಾಗ ಮಾವಿನ ಹಣ್ಣಾಯಿತು, ಅದರ ಫ್ರಾಗ್ರೆನ್ಸು ಬರುತ್ತೆ ಹಣ್ಣಾದ. ಸೊ ಅದೇ ಥರ ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕವನ್ನಾಗಿ ಹಣ್ಣು ಮಾಡಲಿಕ್ಕಿರೋ ದೇವತೆ ಸುಬ್ರಹ್ಮಣ್ಯ. ಕುಕ್ಕೆಯಲ್ಲಿ ಹಾಕಿದ್ದ ಅಂದರೆ ಹಿಂದೆ ಶಂಕರಾಚಾರ್ಯರು ಬರಬೇಕಾದ್ರೆ ಬಿದಿರಿನ ಕುಕ್ಕೆ ಒಳಗೆ ಅಲ್ಲಿ ವಾಸುಕಿ ಮತ್ತು ಶೇಷನ ವಾಸ ಇತ್ತು. ಹಿಂದೆ ಗರುಡನ ಭಯದಿಂದ ವಾಸುಕಿ ಮತ್ತು ಶೇಷ ತಪಸ್ಸು ಮಾಡ್ತಾರೆ. ಆವಾಗ ಶಿವನ ಮಗ ಸುಬ್ರಹ್ಮಣ್ಯನಿಂದ ರಕ್ಷಣೆಗೆ, ಅಲ್ಲಿ ಇವತ್ತು ಗುಹೆ ಇದೆ, ರಕ್ಷಣೆ ಸಿಗುತ್ತೆ ಆ ಜಾಗದಲ್ಲಿ. ಹಾಗಾಗಿ ಅಲ್ಲಿ 3 ತೀರ್ಥಗಳುಂಟು. ಧಾರಾತೀರ್ಥ, ಕುಮಾರಧಾರ, ಇನ್ನೊಂದು ದರ್ಪಣ ತೀರ್ಥ, ಇನ್ನೊಂದು ತೀರ್ಥ ಉಂಟು ಸರ್ಪತೀರ್ಥ ಅಂದ್ಕೊಳ್ತೀವಿ. ಈ 3 ತೀರ್ಥಗಳಿದೆ. ಸೊ ಆ ಕುಮಾರಗಿರಿಯಲ್ಲಿ ಸುಬ್ರಹ್ಮಣ್ಯನೂ ತಪಸ್ಸು ಮಾಡಿದ್ರಿಂದ, ವಾಸುಕಿ ಶೇಷನೂ ತಪಸ್ಸು ಮಾಡಿದ್ರಿಂದ ಅಲ್ಲಿ ಗಿರಿ ಅತಿ ಶ್ರೇಷ್ಠ. ಗಿರಿ ಅಂದರೆ ಅರ್ಥ ಆಧ್ಯಾತ್ಮದಲ್ಲಿ ಮೇಲಿನ ಭೂಮಿಕೆ. ಪ್ರತಿ ಮೌಂಟೇನ್ಗಳು ಒಂದು ಕಾಸ್ಮಿಕ್ ಟವರ್. ನೀವು ಅರುಣಾಚಲಕ್ಕೆ ಹೋದರೆ ಅರುಣಗಿರಿ ಇದೆ, ಸುಬ್ರಹ್ಮಣ್ಯಕ್ಕೆ ಹೋದರೆ ಕುಮಾರಗಿರಿ ಇದೆ. ಇನ್ನು ನವಗ್ರಹದಲ್ಲಿ ಹೇಳಿದರೆ ಕೇತು ದೋಷವನ್ನು ನಿವಾರಣೆ ಮಾಡೋನು ಸುಬ್ರಹ್ಮಣ್ಯ, ರಾಹು ದೋಷವನ್ನು ನಿವಾರಣೆ ಮಾಡೋನು ನರಸಿಂಹ. ಸರ್ಪ, ರಾಹುವಿನ ತಲೆ ಸರ್ಪದ ಮುಖ, ಕೇತುವಿನ ಮುಂಡ ಸರ್ಪದ ಬಾಲ. ಈ ನವಗ್ರಹದಲ್ಲಿ ನಮ್ಮನ್ನು ಮೋಸ್ಟ್ ಎಫೆಕ್ಟ್ ಮಾಡೋ 2 ಗ್ರಹಗಳು ರಾಹು ಮತ್ತು ಕೇತು. ಆ ದೋಷ ಹೋಗೋ ಕಾರಣ ಈ ಸುಬ್ರಹ್ಮಣ್ಯನನ್ನು 3 ಭಾಗ ಮಾಡಿ ನೋಡಿದಾಗ ಒಂದು ಕುಕ್ಕೆ ಸುಬ್ರಹ್ಮಣ್ಯ ತಲೆ, ಮಧ್ಯಭಾಗ ಘಾಟಿ, ಇನ್ನೊಂದು ಅದರ ಬಾಲ ನಾಗಲ ಮಡಿಕೆ ಅಂತ ಹೇಳ್ತೀವಿ. ಸೊ ಇದನ್ನು ಹೀಗೂ ಹೇಳ್ಬೋದು, ಸೂರ್ಯಖಂಡ, ಚಂದ್ರಖಂಡ. ಹೇಗೆ ಶರೀರದಲ್ಲಿ ಪಾದದಿಂದ ಸೊಂಟದ ತನಕ ಚಂದ್ರಖಂಡ, ಇಲ್ಲಿಂದ ಅಗ್ನಿಖಂಡ, ಇಲ್ಲಿಂದ ಇಲ್ಲಿಗೆ ಸೂರ್ಯಖಂಡ ಅಂದಾಗೆ ಸರ್ಪದ ಶರೀರವನ್ನು 3 ಭಾಗವಾಗಿ ನೋಡಿದರೆ ಮೂಲೆ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ, ಅಂತ್ಯ ಸುಬ್ರಹ್ಮಣ್ಯ ಅಂತಲೂ ಹೇಳಬಹುದು.
ಈ ಮೂರನ್ನು ದರ್ಶನ ಮಾಡಬೇಕು, ಭಗವಂತನ ಪೂರ್ಣ ರೂಪ ದರ್ಶನ ಅಂತ ಹೇಳ್ತಾರೆ. ಕುಕ್ಕೆಯಲ್ಲಿ ನರಸಿಂಹ, ಸಂಪುಟ ನರಸಿಂಹಗೆ ಮಧ್ವಾಚಾರ್ಯರಲ್ಲಿ ಒಂದು ಕಡೆ ಇಟ್ಟಿದ್ದಾರೆ, ಸುಬ್ರಹ್ಮಣ್ಯಕ್ಕೆ ಹೋಗೋ ರೈಟ್ ಸೈಡಲ್ಲಿದೆ. ಸುಬ್ರಹ್ಮಣ್ಯ ಸ್ವಾಮಿ ಒಳಗಿದ್ದಾರೆ. ಅದೇ ಥರ ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದರೆ ಒಂದೇ ಮೂರ್ತಿಯಲ್ಲಿ ಎದುರುಗಡೆ ಉದ್ಭವ ಶೇಷನನ್ನು ನೋಡ್ಬೋದು, ಹಿಂದೆ ಸಾಲಿಗ್ರಾಮ ರೂಪಿಯಾದ ನರಸಿಂಹನನ್ನು ನೋಡ್ಬೋದು. ಈ ರಾಹುಕೇತುವಿನ ಸಂಕೇತ ಆಗಿ ನರಸಿಂಹ ಮತ್ತು ಸುಬ್ರಹ್ಮಣ್ಯ ಒಟ್ಟೊಟ್ಟಿಗೆ ಇದ್ದಾರೆ ಎಲ್ಲ ಕಡೆ. ಆದರೆ ಒಂದೊಂದು ಕಡೆ ಅದಕ್ಕೆ ಕಥೆ ಇದೆ. ಶೇಷನ ರಕ್ಷಣೆಗೆ ನರಸಿಂಹ ನಿಂತ ಅಂಥೇಳಿ ಘಾಟಿಯಲ್ಲಿ ಹೇಳುತ್ತಾರೆ. ಕುಕ್ಕೆಯಲ್ಲಿ ಮಧ್ವಾಚಾರ್ಯರು ನರಸಿಂಹನನ್ನು ಪ್ರತಿಷ್ಠೆ ಮಾಡ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಅನ್ನೋದು ನಾಲೆಡ್ಜ್, ನರಸಿಂಹ ಅನ್ನೋದು ನಾಲೆಡ್ಜ್. ನರಸಿಂಹ ಅಂದರೆ ಹರಿ ಮತ್ತು ಹರ ಏಕರೂಪದಲ್ಲಿರೋದು. ಮುಖಾತ್ ರುದ್ರ, ನಕಾತ್ ರುದ್ರ, ಶರೀರಾತ್ ವಿಷ್ಣು ಅಂತ. ಸಂಸಾರ ಬಂಧನವನ್ನು ಬಿಡಿಸೋನು ಅಂತ. ಸುಬ್ರಹ್ಮಣ್ಯ ಅಂದರೂ ಜ್ಞಾನ ಅಂದರೆ ಸಂಸಾರ ಬಂಧನದಿಂದ ಬಿಡಿಸೋನು, ಮೋಕ್ಷಕ್ಕೆ ಲಿಬರೇಷನ್ನಿಗೆ ದಾರಿ ಮಾಡಿಕೊಡೋನು. ಮತ್ತು ನರಸಿಂಹನು ಉಪಾಸನೆಯು ಲಿಬರೇಷನ್ನಿನ, ಯಾಕೆ ಹಿರಣ್ಯ ಅನ್ನೋ ರಾಕ್ಷಸ ಗುಣವನ್ನು, ಮಾನವತ್ವವನ್ನು, ದಾನವತ್ವವನ್ನು ಬಗೆದು ನಮ್ಮನ್ನು ಮಾಧವತ್ವಕ್ಕೆ ತಗೊಂಡು ಹೋಗುವ ಅವತಾರ ಯಾವುದು? ನರಸಿಂಹ ಅವತಾರ. ಹಾಗಾಗಿ ಆಚಾರ್ಯತ್ರಯರು ಮೂರೂ ಜನ ನರಸಿಂಹನನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ. ಹಾಗಾಗಿ ನಮ್ಮೊಳಗಿರೋ ಜೀವ ಪ್ರಹ್ಲಾದನನ್ನು ಹಿರಣ್ಯ ಕಶ್ಯಪ, ಹಿರಣ್ಯ ಅಂತ ಹೇಳಿದರೆ ಕಾಮ ಕಾಂಚನ ವ್ಯಾಮೋಹ, ಕಶ್ಯಪ ಅಂದರೆ ತಪಸ್ಸು. ನಮ್ಮನ್ನು ಈ ವ್ಯಾಮೋಹದಿಂದ ಬಿಡಿಸಿ ತಪಸ್ಸಿಗೆ ದಬ್ಬಲ್ಪಡುವ ದೇವತೆ, ನಮ್ಮ ಜೀವಗಳನ್ನು ದಬ್ಬಲ್ಪಡುವ ದೇವತೆ ಸುಬ್ರಹ್ಮಣ್ಯ ಮತ್ತು ನರಸಿಂಹ. ಅವರು ಈ ಕುಕ್ಕೆಯಲ್ಲಿ ಒಟ್ಟಿಗಿದ್ದಾರೆ. ಮೂರೂ ತೀರ್ಥವು ನಮ್ಮ ಮೂರು ಕಾಯವನ್ನು ಶುದ್ಧಿ ಮಾಡುತ್ತೆ, ಸ್ಥೂಲ ಸೂಕ್ಷ್ಮ ಕಾರಣ. ಇನ್ನೊಂದು ಸರ್ಪಗಳಿಗೆ ಮೋಕ್ಷವನ್ನು ಕೊಟ್ಟ ಜಾಗ ಸುಬ್ರಹ್ಮಣ್ಯ ಕ್ಷೇತ್ರದ ಇನ್ನೊಂದು ಮಹಿಮೆ ಏನಂದರೆ, ಸರ್ಪದೋಷಕ್ಕೆ ಪರಿಹಾರ ಇಲ್ಲ, ನಮಗೆಲ್ಲ ಅನುಗ್ರಹ ಮಾಡೋ ಸರ್ಪಗಳಿಗೆ ಮೋಕ್ಷ ಪ್ರದಾನ ಮಾಡಿದ್ದ ಜಾಗ. ಹೇಗೆ ಜೀವಿಗಳಿಗೆ ಮೋಕ್ಷ ಪ್ರದಾನ ಮಾಡಿದ್ದ ಜಾಗ ಗೋಕರ್ಣವು, ಸರ್ಪಗಳಿಗೆ ಮೋಕ್ಷ ಪ್ರದಾನ ಮಾಡೋ ಏನಾದ್ರು ಜಾಗ, ಸರ್ಪಗಳಿಗೆ ಪಿಂಡ ಪ್ರದಾನ ಸಂಸ್ಕಾರಾದಿಗಳು ಮಾಡೋ ಜಾಗ ಏನಾರಿದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ.